ಹಲೋ, ಯಾರು ವಾಯು ತತ್ವ ಅಂದರೆ ಯಾರು ಏರ್ ಸೈನ್ ಲೈಕ್ ತುಳ, ಆಮೇಲೆ ಕುಂಭ, ಆಮೇಲೆ ಮಿಥುನ ರಾಶಿ. ಸೊ ನಿಮ್ಮ ರೀಡಿಂಗ್ 2022 ರೀಡಿಂಗ್ ಹೇಗಿರುತ್ತೆ ಅಂತ ನೋಡೋಣ. ನಾನು ಮೊದಲೇ ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ ಬಿಕಾಸ್ ತುಂಬ ಟೈಮ್ ತೊಗೊಳುತ್ತೆ ನಿಮ್ಮ ಮುಂದೆ ಶಫಲ್ ಮಾಡೋದಕ್ಕೆ ತುಂಬ ಕಾರ್ಡ್ಸ್ ಇದೆ. ಹಾಗಾಗಿ ಬನ್ನಿ ಇವಾಗ ನೋಡೋಣ. ಮೊದಲು ನಾವು ನಿಮ್ಮ ಆ್ಯನಿಮಲ್ ಸ್ಪಿರಿಟ್ ಆ್ಯನಿಮಲ್ ಕಡೆಯಿಂದ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಇದನ್ನು ಮತ್ತೆ ನೋಡೋಣ. ಓಕೆ, ಸೊ ಲೆಟ್ಸ್ ಸಿ ಆ್ಯಂಡ್ ಎಸ್ ಆರ್ ನೋ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಮನಸ್ಸಲ್ಲಿ ಕೇಳಬಹುದು ಕ್ವಶನ್ನ. ಓಕೆ, ಸೊ ನೋಡೋಣ. ಫಸ್ಟ್ ಸ್ಪಿರಿಟ್ ಆ್ಯನಿಮಲ್ ಯಾವುದು ಅಂತ ನೋಡೋಣ. ವಾವ್, ಸ್ಪ್ಯಾರೋ, ಸಿಂಪ್ಲಿಸಿಟಿ, ಯೂನಿಟಿ, ಫ್ರೆಂಡ್ಲಿನೆಸ್. ಓಕೆ, the second card is turtle. Take your time, strength, think long term. Okay, ಫಸ್ಟ್ ಆಫ್ ಆಲ್ ಲಿಬ್ರಾ ಸೈನ್ ಏನಿದೆ ನೋಡಿ, ತುಳಾ ರಾಶಿ. ಇವರು ಯೋಚನೆ ಮಾಡೋದು ಸ್ವಲ್ಪ ಕಡಿಮೆ, ತಟ್ಟನೆ ಹೇಳಿಬಿಡ್ತಾರೆ. ಸೊ ಆ ಎನರ್ಜಿ ನನಗೆ ಇಲ್ಲಿ ಫೀಲ್ ಆಗ್ತಾ ಇದೆ. ಸೊ ಇಲ್ಲಿ ಟರ್ಟಲ್ ಎನಿಮಲ್ ಏನು ಹೇಳ್ತಾ ಇದೆ ಅಂತಂದರೆ ಟೇಕ್ ಯುವರ್ ಟೈಮ್, ಟೇಕ್ ಯುವರ್ ಟೈಮ್. ಯಾವುದೇ ರೀತಿಯಿಂದ ಡಿಸಿಷನ್ ಆಗಿರಬಹುದು, ಇಲ್ಲಾಂದರೆ ನೀವು ಯಾರ ಜೊತೆನೂ ಮಾತಾಡುವಾಗ ಟೇಕ್ ಯುವರ್ ಟೈಮ್, ಅವ್ರು ಏನು ಮಾತಾಡ್ತಾರೆ ಅಂತ ಹೇಳಿ ಸ್ವಲ್ಪ ನೋಡಿ ಆಮೇಲೆ ಮಾತಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದರಿಂದ ನನಗೆ ಒಂದು ಎನರ್ಜಿ ಫೀಲ್ ಆಯಿತು. ಇನ್ನೊಂದು ಏನು ಅಂತಂದರೆ ಥಿಂಕ್ ಲಾಂಗ್ ಟರ್ಮ್. ಶಾರ್ಟಾಗಿ ಯಾವುದನ್ನು ಯೋಚನೆ ಮಾಡಬೇಡಿ, ದೀರ್ಘಾವಧಿ ಅಂತ ಹೇಳ್ತಾರಲ್ವ. ಸೊ ಆ ಥರ ಜಾಬ್ ರಿಲೇಟೆಡ್ ಆಗಿರಬಹುದು, ಇಲ್ಲಾಂದರೆ ಯಾವುದೇ ರೀತಿಯಂತ ನೀವು ಮಾಡುವಂತಹ ಕೆಲಸ ಏನಿದೆ ನೋಡಿ ಅದು ಲಾಂಗ್ ಟರ್ಮ್. ಇನ್ನು 2022 ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲ, ಥಿಂಕ್ ಲಾಂಗ್ ಟರ್ಮ್, ದೊಡ್ಡ ದೀರ್ಘಕಾಲಾವಧಿ ಆಗುವಂತಹ ಪ್ಲ್ಯಾನ್ ಆಗಿರಬಹುದು, ಯಾವುದೇ ಆಗಿರ್ಬೋದು. ಸೊ ನಿಮ್ಮ ಆ್ಯನಿಮಲ್ ಯಾವುದು ಅಂತಂದರೆ ಒಂದು ಸ್ಪ್ಯಾರೋ, ಇನ್ನೊಂದು ಟರ್ಟಲ್. ಸೊ ಇದೆರಡು ನಿಮ್ಮ ಆ್ಯನಿಮಲ್. ಸೊ ಇದು ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಆ್ಯಂಡ್ ಈ ಎನಿಮಲ್ ಯಾವ ಥರ ಸರ್ವೈವ್ ಆಗುತ್ತೆ ಅಂತ ಹೇಳಿ ನೀವು ನೋಡಿದರೆ ಖಂಡಿತವಾಗ್ಲೂ ಇದು ನಿಮ್ಮ ನೀವು ನನಗಿಲ್ಲಿ ಓಕೆ, ನನಗಿಲ್ಲಿ ಆರಾ ಕಾಣ್ತಾ ಇದೆ. ಮೇ ಬಿ ನಿಮ್ಮ ಆರಾ ಯೆಲ್ಲೋ ಆಗಿರಬಹುದು. ಓಕೆ, ಐ ಕ್ಯಾನ್ ಫೀಲ್ ಯೆಲ್ಲೋ ಆರಾ ಕಾಣ್ತಾ ಇದೆ ನನಗಿಲ್ಲಿ. ಓಕೆ, ಸೊ ಆ್ಯಂಡ್ ಸೋಲಾರ್ ಪ್ಲೆಕ್ಸಸ್, ಮಣಿಪುರ ಚಕ್ರ, ಯೆಲ್ಲೋ ಕಲರ್. ಸೊ ಮೇ ಬಿ ನಿಮ್ಮ ಮಣಿಪುರ ಚಕ್ರ ಬ್ಯಾಲೆನ್ಸಲ್ಲಿಲ್ಲ ಅಂತ ಅನಿಸ್ತಾ ಇದೆ. ಸೊ ಆದಷ್ಟು ಮೇ ಬಿ ನಿಮಗೆ ಸ್ಟಮಕ್ ಏಕ್ ಎಲ್ಲ ಇರಬಹುದು, ಆ ಥರ ನನಗೆ ಇಲ್ಲಿ ಫೀಲ್ ಆಗ್ತಾ ಇದೆ. ಓಕೆ, ನನಗೆ ಆ ಥರ ಇಲ್ಲಿ ಫೀಲ್ ಆಗ್ತಾ ಇದೆ. ಲೈಕ್ ಯೆಲ್ಲೋ ಆರಾ ನಿಮ್ಮದು ಅಂತ ನನಗೆ ಅನಿಸ್ತಾ ಇದೆ. ಯೆಲ್ಲೋ ಆರಾ ಕಾನ್ಫಿಡೆನ್ಸ್ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇಲ್ಲಿ ಸ್ಟ್ರೆಂತ್ ಕೂಡ ಇದೆ, ಯೆಲ್ಲೋ ಸ್ಟ್ರೆಂತ್ ಬಗ್ಗೆ ಕೂಡ ತಿಳಿಸುತ್ತೆ. ಸೊ ನಿಮ್ಮ ಮಣಿಪುರ ಚಕ್ರದ ಮೇಲೆ ಕೆಲಸ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಟೇಕ್ ಕೇರ್ ಯುವರ್ ಸೆಲ್ಫ್. ಅಫ್ಕೋರ್ಸ್ ಟೇಕ್ ಕೇರ್ ಯುವರ್ ಸೆಲ್ಫ್ ಏನು ಅಂತಂದರೆ ಹೆಚ್ಚಾಗಿ ಮಿಥುನ ಮತ್ತು ತುಳಾ ರಾಶಿಯವರು ಬೇರೆಯವ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾರೆ. ಅಂದರೆ ತಮ್ಮನ್ನು ಹೆಚ್ಚು ತಿಳ್ಕೋ ಬದಲು ಇವರಿಗೆ ಬೇರೆಯವರು ಲೈಫಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ಅವರ ಲೈಕ್ ನಾನು ನೆಗೆಟಿವ್ ವೇಯಲ್ಲಿ ಹೇಳ್ತಾ ಇಲ್ಲ. ಓಕೆ, ನಾನು ಪಾಸಿಟಿವ್ ವೇಯಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ಏನು ಹೇಳ್ತಾ ಇದ್ದೀನಿ, ಟೇಕ್ ಕೇರ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವು ಹೆಚ್ಚು ಕಾಳಜಿನ ತೊಗೊಳಕ್ಕೆ ಹೇಳ್ತಾ ಇದ್ದಾರೆ. ಬಿ ಕೈಂಡ್ ಯುವರ್ ಸೆಲ್ಫ್, ಬಿ ಕೈಂಡ್ ಯುವರ್ ಸೆಲ್ಫ್. ಓಕೆ, ಬಿ ಕೈಂಡ್ ಯುವರ್ ಸೆಲ್ಫ್. ಓಕೆ, ಅವರಲ್ಲಿ ಅದಿದೆ, ನನ್ನಲ್ಲಿ ಇಲ್ಲ. ಆ್ಯಂಡ್ ಲೈಕ್ ನನ್ನಲ್ಲಿ ಕಾನ್ಫಿಡೆಂಟ್ ಇಲ್ಲ, ಅವರಲ್ಲಿ ಕಾನ್ಫಿಡೆಂಟ್ ಇದೆ. ಸೊ ಎಲ್ಲೂ ನಿಮ್ಮನ್ನು ಕಂಪೇರ್ ಮಾಡಬೇಡಿ ಇಲ್ಲಿ. ಓಕೆ, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್. ಸೊ ನೀವು ಆಲ್ರೆಡಿ ತುಂಬ ಸ್ಟ್ರಾಂಗ್ ಇದ್ದೀರಾ. ಆ್ಯಂಡ್ ನಿಮ್ಮಲ್ಲಿ ಬಿಕಾಸ್ ಇದು ಏರ್ ಸೈನ್ ಅಲ್ವಾ, ಏರ್ ಸೈನ್ ಯಾವಾಗಲೂ ಹಾಗೇನೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ತುಳಾ ಮತ್ತು ಮಿಥುನ ರಾಶಿ ಒಮ್ಮೆಲೆ ರಿಯಾಕ್ಟ್ ಮಾಡ್ತಾರೆ. ಬಟ್ ಕುಂಭ ರಾಶಿ ಏರ್ ಸೈನಲ್ಲಿ ತುಂಬ ಕಾಮ್ ಸೈನ್ ಅಂತಂದರೆ ಲೈಕ್ ಕುಂಭರಾಶಿ. ಸೊ ಟರ್ಟಲ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಕುಂಭರಾಶಿ, ಬಿಕಾಸ್ ಅದು ತುಂಬ ನಿಧಾನವಾಗಿ ಹೋಗೋದಲ್ಲ, ಅದೇ ಥರ ಕುಂಭರಾಶಿ ಅವ್ರದ್ದು ಕೂಡ. ಸೊ ಬನ್ನಿ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಟ್ರಸ್ಟ್ ಯುವರ್ ಏಂಜಲ್ಸ್ ಟು ಲುಕ್ ಆಫ್ಟರ್ ಯು. ಓಕೆ, ನಿಮಗೆ ಏಂಜಲ್ ಮೇಲೆ ಭರೋಸೆ ಇರಬೇಕು. ಓಕೆ, ನಂಬಿಕೆ ಇರಬೇಕು. ಓಕೆ,
ಏಂಜಲ್ಸಿಂದ ನೀವು ಪ್ರೊಟೆಕ್ಟ್ ಆಗಿದ್ದೀರಾ, ಏಂಜಲ್ ನಿಮ್ಮ ಜೊತೆ ಇದ್ದಾರೆ. ಎಲ್ಲೂ ಇಲ್ಲಿ ನೀವು ಡೌಟ್ ಪಟ್ಕೊಳ್ಬೇಡಿ. ಓಕೆ, ಇಲ್ಲೆಲ್ಲೂ ಡೌಟ್ ಪಟ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ರೆ ಓಕೆ. ನಿಮ್ಮ ನಿಮ್ಮ ಅಫರ್ಮೇಷನ್ ಐ ಆಮ್ ಮನಿ ಮ್ಯಾಗ್ನೆಟ್. ಓಕೆ, ಸ್ವಲ್ಪ ನಿಮಗೆ ಮನಿ ಪ್ರಾಬ್ಲಮ್ ಇರಬಹುದು. ಓಕೆ, ನನಗೆ ಆ ಥರ ಅನಿಸ್ತಾ ಇದೆ. ಮನಿ ಪ್ರಾಬ್ಲಮ್, ನಿಮ್ಮ ಮತ್ತು ಹಣದ ನಡುವಿನ ಸಂಬಂಧ ನನಗಿಲ್ಲಿ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ನಿಮಗೆ ಅಫರ್ಮೇಷನ್ ತುಂಬ ಚೆನ್ನಾಗಿರೋದು ಐ ಆಮ್ ಮನಿ ಮ್ಯಾಗ್ನೆಟ್. ಓಕೆ, ನಿಮ್ಮ ಟ್ಯಾರೋ ಏನು ಹೇಳುತ್ತೆ ಅಂತ ನೋಡೋಣ. ಓ ಮೈ ಗಾಡ್, 9 ಆಫ್ ಪೆಂಟಿಕಲ್ಸ್. ಲುಕ್, ಮನಿ ಮ್ಯಾಗ್ನೆಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ 9 ಆಫ್ ಪೆಂಟಿಕಲ್ಸ್. ಓಕೆ, 8 ಆಫ್ ಸೋರ್ಸ್. ಓಕೆ, ಇಲ್ಲಿ ಅರ್ತ್ ಸೈನ್ ಕೂಡ ಇದೆ, ಆಮೇಲೆ ಏರ್ ಸೈನ್ ಕೂಡ ಇದೆ. ಅರ್ಥಲ್ಲಿ ಇಲ್ಲಿ ಸಿಗ್ನಿಫಿಕೆಂಟ್ 2 ಸೈನ್ ಇದೆ, ಒಂದು ಕನ್ಯಾ, ಇನ್ನೊಂದು ಇದು ಮಿಥುನ ರಾಶಿ. ಬಟ್ ಏರ್ ಸೈನ್ ಅಂದ ತಕ್ಷಣ ಅಲ್ಲಿ ಲಿಬ್ರಾ, ಎಕ್ವೇರಿಯಸ್, ಜೆಮಿನಾಯಿ ಕೂಡ ಬಂತು. ಹಾಗೆ ಇಲ್ಲಿ ಟಾರಸ್, ಕ್ಯಾಪ್ರಿಕಾನ್ ಆ್ಯಂಡ್ ಓಕೆ. ಸೊ ಎಸ್, 9 ಆಫ್ ಪೆಂಟಿಕಲ್ಸ್ ಇಲ್ಲಿ ಅದೇ ನಾನು ಹೇಳಿದೆ ಅಲ್ವಾ, ನಿಮಗೆ ಮನಿ ಪ್ರಾಬ್ಲಮ್ ಸ್ವಲ್ಪ ಇರಬಹುದು. ಅದಕ್ಕೋಸ್ಕರ ಇಲ್ಲಿ ನಿಮಗೆ ಅಫರ್ಮೇಷನ್ ಏನು ಅಂತಂದರೆ ಐ ಆಮ್ ಮನಿ ಮ್ಯಾಗ್ನೆಟ್. ಆ್ಯಂಡ್ ನನಗೆ ಅನಿಸುತ್ತೆ 2022 ಅಲ್ಲಿ ನೀವು ಇಂಡಿಪೆಂಡೆಂಟ್ ಆಗಬಹುದು. ತುಂಬ ಫ್ರೀಡಮನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಹಾಗೆ ನಾನು ಮೊದಲೇ ಹೇಳಿದೆ ಅಲ್ವಾ, ಸೆಲ್ಫ್ ಲವ್. ಸೊ 9 ಆಫ್ ಪೆಂಟಿಕಲ್ ಸೆಲ್ಫ್ ಲವ್ ಬಗ್ಗೆ ಇಲ್ಲಿ ತಿಳಿಸ್ತಾ ಇದೆ. ಓಕೆ, ಸೊ ಆದಷ್ಟು ನಿಮ್ಮನ್ನು ನೀವು ತಿಳ್ಕೊಳ್ಳಿ. ಮೊದಲಿಗೆ ಇನ್ನೊಬ್ಬರನ್ನು ತಿಳ್ಕೊಳ್ಳೋ ಬದಲು ನಿಮ್ಮನ್ನು ನೀವು ಮೊದಲು ತಿಳ್ಕೊಳ್ಳಿ. ಆ್ಯಂಡ್ ಇನ್ನು ಕೆಲವರಿಗೆ ಜಾಬ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಜಾಬ್ ಸಿಗುತ್ತೆ. 9 ಆಫ್ ಪೆಂಟಿಕಲ್ಸ್ ಜಾಬ್ ಬಗ್ಗೆ ಕೂಡ ತಿಳಿಸುತ್ತೆ. ಫಸ್ಟ್ ಆಫ್ ಆಲ್ ಇದು ಇಂಡಿಪೆಂಡೆಂಟ್ ಬಗ್ಗೆ ತಿಳಿಸುತ್ತೆ. ಓಕೆ, ಇಂಡಿಪೆಂಡೆಂಟ್ ಆಗುವಂಥದ್ದು. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಖಂಡಿತವಾಗ್ಲೂ ಯಾರಿಗಿಲ್ಲಿ ಜಾಬ್ ಇಲ್ಲ ಆ್ಯಂಡ್ ಇನ್ನು ಕೆಲವರು ಏನಾದರೂ ಜೀವನದಲ್ಲಿ ಮಾಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಮಾಡಬಹುದು. 9 ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ಕೂಡ ಇಲ್ಲಿ ತಿಳಿಸ್ತಾ ಇದೆ. ಓಕೆ, ಇನ್ನು ಕೆಲವ್ರಿಗೆ ಅನಿಸ್ಬೋದು ನಾನು ಹೇಳಿದ್ದು ಆಗ್ತಾ ಇಲ್ಲ. ಮೇ ಬಿ ನೀವು ಜಾಬಲ್ಲಿ ನಿಮಗೆ ಇಂಟ್ರೆಸ್ಟ್ ಇರಬಹುದು. ನಿಮಗೆ ಬೇಕಾಗುವಂಥ ಜಾಬ್ ನಿಮ್ಗೆ ಇಂಟ್ರೆಸ್ಟ್ ಇರಬಹುದು. ಬಟ್ ನೀವು ಇವಾಗ ಹೋಗ್ತಾ ಇರುವ ಜಾಬ್ ನಿಮಗೆ ಇಂಟ್ರೆಸ್ಟ್ ಇಲ್ಲದೆ ಇರಬಹುದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಡಿವೈನಿಂದ ಏನಿದೆ ಅಂತಂದರೆ ರೈಟ್ ಪ್ಲೇಸ್, ರೈಟ್ ಟೈಮ್. ಓಕೆ, ಸೊ ನಿಮಗೆ ಯಾವಾಗ ಯಾವ ಸಮಯದಲ್ಲಿ ಯಾವ ಜಾಬ್ ಸಿಗಬೇಕು ನೋಡಿ, ಅದು ಖಂಡಿತವಾಗ್ಲೂ ಸಿಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಏಂಜಲ್ ಮೇಲೆ ಭರವಸೆ ಇರಲಿ. ನಿಮಗೆ ನೀವು ಆದಷ್ಟು ಕೈಂಡ್ ಆಗಿರಿ. ಟೇಕ್ ಯುವರ್ ಸೆಲ್ಫ್, ನಿಮ್ಮನ್ನು ಹೆಚ್ಚು ತಿಳ್ಕೊಳ್ಳಿ ನೀವು. ಓಕೆ, ಸೊ ಸಿಂಪ್ಲಿ ಆಗಿರಿ. ಸಿಂಪ್ಲಿಸಿಟಿ. ಸ್ಪ್ಯಾರೋ ಇಲ್ಲಿದೆ ನೋಡಿ. ಸ್ಪ್ಯಾರೋ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ಶಾಂತಿಯ ಸಂಕೇತ ಅಂತ ಹೇಳ್ತಾರೆ ಸ್ಪ್ಯಾರೋನ. ಸೊ ಆದಷ್ಟು ನಿಮ್ಮನ್ನು ನೀವು ಹೆಚ್ಚು ಈ ಥರ ಮಾಡ್ಕೊಳ್ಬೇಡಿ. 8 ಆಫ್ ಸೋರ್ಸ್ ಇಲ್ಲಿ ನೋಡಿ. 8 ಆಫ್ ಸೋರ್ಸ್ ಟ್ರೆಡಿಷ್ನಲ್ ಕಾರ್ಡಲ್ಲಿ 8 ಆಫ್ ಸೋರ್ಸಲ್ಲಿ ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿದೆ. ಬಟ್ ಇಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಲ್ಲ, ಎಲ್ಲನೂ ನಿಮ್ಗೆ ಗೊತ್ತಿದೆ. ಗೊತ್ತಿದ್ರೂ ನೀವು ಈ ಸಿಚುವೇಶನಲ್ಲಿದ್ದೀರಾ, ಸ್ಟಕ್ ಎನರ್ಜಿಯಲ್ಲಿದ್ದೀರಾ. ಸೊ ನಿಮ್ಗೆ ಯಾರ ಜೊತೆನೂ ಕಮ್ಯುನಿಕೇಷನ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಕಮ್ಯುನಿಕೇಷನ್ ಮಾಡಿ. ಅದನ್ನ ನೀವು ಮನಸ್ಸಲ್ಲಿ ಹಿಡ್ದಿಟ್ಕೊಂಡು ಕೂತ್ಕೊಳ್ಬೇಡಿ. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ ಇಲ್ಲಾಂದರೆ ಬೇರೆಯವ್ರು ನಿಮ್ಮನ್ನು ಕಂಟ್ರೋಲ್ ಮಾಡಿದರೆ ದಯವಿಟ್ಟು ನಿಮ್ಮ ಬೇರೆಯವ್ರಿಗೆ ಕೊಡಬೇಡಿ ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ. ಓಕೆ, ಆದಷ್ಟು ಇಲ್ಲಿ ಪ್ರೇಯರ್ ಮಾಡಿ ಆದಷ್ಟು. ಓಕೆ, ಪ್ರೇಯರ್ ಮಾಡಿ. ನಿಮಗೆ ಪ್ರೇಯರ್ ತುಂಬ ಒಳ್ಳೆಯದಿದೆ. ನಿಮ್ಮ ಮನಸ್ಸು ಶಾಂತ ಆಗೋದಕ್ಕೆ ಪ್ರೇಯರ್ ತುಂಬ ಒಳ್ಳೆಯದು. ಮೆಡಿಟೇಷನ್ ತುಂಬ ಒಳ್ಳೆಯದು. ಓಕೆ, ಅಂದರೆ ಇವಾಗ ನೀವು ಆ್ಯಕ್ಷನ್ಗೆ ರಿಯಾಕ್ಷನ್ ಮಾಡ್ತೀರಲ್ವ, ಸೊ ಆವಾಗ ಈ ಒಂದು ಸ್ಥಿತಿಯಲ್ಲಿ ಬರ್ತೀರಾ ನೀವು. ಯಾರಾದರೂ ನಿಮ್ಗೆ ಏನಾದರೂ ಅಂದರೆ ನೀವು 8 ಆಫ್ ಸೋರ್ಸ್ ಎನರ್ಜಿಗೆ ಬರ್ತೀರಾ. ಸೊ ಅದಕ್ಕೆ 2022 ಅಲ್ಲಿ ನಿಮಗೆ ಹೆಚ್ಚು ಯಾವುದರ ಮೇಲೆ ಗಮನ ಕೊಡಬೇಕು ಅಂತಂದರೆ ಮನಿ ಬಗ್ಗೆ ಎಲ್ಲ ಹೆಚ್ಚು ವಿಚಾರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ಮೇಲೆ ನಿಮ್ಮ ಮೇಲೆ ಸ್ವಲ್ಪ ಗಮನನ ಕೊಡಿ. ಆಮೇಲೆ ಸ್ವಲ್ಪ ಪ್ರೇಯರ್ ಮಾಡಿ, ಮೆಡಿಟೇಷನ್ ಮಾಡಿ. ಓಕೆ, ಬೇರೆಯವರು ಆ್ಯಕ್ಷನ್ಗೆ ರಿಯಾಕ್ಷನ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆ್ಯಕ್ಷನ್ಗೆ ರಿಯಾಕ್ಷನ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಕೆಲವರು ನಿಮಗೇನು ಮಾತಲ್ಲಿ ನಿಮ್ಮನ್ನು ಸಿಕ್ಕಿಸಿ ಹಾಕ್ಕೋಬಹುದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ ಅದನ್ನು ಫಾಲೋ ಮಾಡಿ 2022 ಅಲ್ಲಿ. ಓಕೆ, ಆ್ಯಂಡ್ ಇನ್ನು ಕೆಲವರು ಇಲ್ಲಿ ಪ್ರೀತಿ ವಿಚಾರವಾಗಿ ನೋಡ್ತಾ ಇದ್ದರೂ ಕೂಡ ನೀವು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ನೋಡಿ ಅವರ ಒಬ್ಬರನಿಗೊಬ್ಬರು ರೆಸ್ಪೆಕ್ಟನ್ನು ಕೊಡಿ. ಓಕೆ, ರೆಸ್ಪೆಕ್ಟನ್ನು ಕೊಡಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ನಿಮಗೆ ಹೆಲ್ಪ್ ಕೂಡ ಇದೆ. ಓಕೆ, ಏನಾದರೂ ಕರಿಯರ್ ರಿಲೇಟೆಡ್ ಆಗಿರ್ಬೋದು, ಇಲ್ಲಾಂದರೆ ಫೈನಾನ್ಷಿಯಲ್ ರಿಲೇಟೆಡ್ ಆಗಿರ್ಬೋದು. ಏನಾದರೂ ನಿಮಗೆ ಹಣದ ಅಗತ್ಯನೇ ಇದೆ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಇದೆ. ಸೊ ಮುಜುಗರ ಪಟ್ಕೊಳ್ಬೇಡಿ. ಹೆಲ್ಪ್
ಏನೋ ಕೇಳದೆ ಇರೋದು. ಸೊ ಇಲ್ಲಿ ಅಂತಂದರೆ ನೀವು ಏನೋ ವೋಗೋ ಇಲ್ಲ ನಿಮಗೆ ಗೊತ್ತಿದ್ದವರು ಗೊತ್ತಿರ್ತಾರಲ್ಲ ವೋಗೋ ಸೈನ್, ಸೊ ಅಂಥ ಸೈನ್ ಆಗಿರಬಹುದು ಇದು. ನನಗೆ ಆ ಥರ ಕಾಣ್ತಾ ಇದೆ ಇಲ್ಲಿ. ಆ್ಯಂಡ್ 9 ಆಫ್ ಪೆಂಟಿಕಲ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ಏನು, ಲವ್ ಯುವರ್ ಸೆಲ್ಫ್. ನನಗಿಲ್ಲಿ ಎಂಪ್ರೆಸ್ ಏನೋ ಎನರ್ಜಿ ಕೂಡ ಸಿಗ್ತಾ ಇದೆ. ಹಾಗಾಗಿ ನಿಮ್ಮನ್ನು ನೀವು ಹೆಚ್ಚು ಕಂಟ್ರೋಲ್ ಮಾಡೋದಕ್ಕೆ ಲಿಮಿಟೇಷನ್ ಬೇಡ, ಏನೋ ಫ್ರೀ ಆಗಿರಿ. ಓಕೆ, ಥಾಟ್ಸ್ ಬರುತ್ತೆ ಹೋಗುತ್ತೆ, ವಿಚಾರಗಳು ಬರುತ್ತೆ ಹೋಗುತ್ತೆ. ಇನ್ನೊಬ್ಬರು ನಿಮಗೆ ಹೀಗಂದ್ರು ಹಾಗಂದ್ರು ಅಂತ ನೋ ಏನೋ ಇನ್ನೊಬ್ಬರು ನಮಗೆ ಏನಾದರೂ ಅಂದಾಗ ನಮಗೆ ತುಂಬ ಬೇಸರ ಆಗುತ್ತೆ, ಅದನ್ನ ಏನೋ ನಮಗೆ ರಿಯಾಕ್ಟ್ ಮಾಡಿ ಹೋಗುತ್ತೆ. ಬಟ್ ಕೆಲವೊಮ್ಮೆ ಏನು ಗೊತ್ತಾ, ನಾವು ಸುಮ್ಮನೆ ಇರೋದು ತುಂಬ ಒಳ್ಳೆಯದು. ಓಕೆ, ನೆಕ್ಸ್ಟ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಚಾಲೆಂಜ್ ಅಕ್ಸೆಪ್ಟ್. ಓಕೆ, ಜೀವನದಲ್ಲಿ ಯಾವ ಥರದ ಚಾಲೆಂಜ್ ಬರುತ್ತೆ ನೋಡಿ, ಅದನ್ನು ಅಕ್ಸೆಪ್ಟ್ ಮಾಡಿ. 2022 ಅಲ್ಲಿ ಯಾವುದೇ ರೀತಿಯಂಥ ಚಾಲೆಂಜ್ ಬಂದರೂ ನೀವು ಹೆದರಬೇಡಿ, ಅದನ್ನ ಅಕ್ಸೆಪ್ಟ್ ಮಾಡಿ. ಓಕೆ, ಐ ಫೀಲ್ ಲೈಕ್ ಈ ಲೈಫ್ ಟೈಮಲ್ಲಿ ನಿಮಗೆ ಚಾಲೆಂಜ್ ತುಂಬ ಇದೆ ಅಂತ. ಟೈಮ್ ಔಟ್, ಲುಕ್ ಎಟ್ ದಟ್, ಟೈಮ್ ಔಟ್, ಟೇಕ್ ಯುವರ್ ಟೈಮ್. ಇದು ಅದರ ಬಗ್ಗೆ ಹೇಳ್ತಾ ಇದೆ. ಟೈಮ್ ಔಟ್, ಏನೋ ರೆಸ್ಟ್ ತೊಗೊಳ್ಳಿ ಆದಷ್ಟು. 2022 ಅಲ್ಲಿ ಹೆಚ್ಚು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ನೀವು ಅಂದ್ಕೊಂಡೋದು ಖಂಡಿತವಾಗ್ಲೂ ಆಗುತ್ತೆ. ನೀವೇನು ವಿಶ್ ಅಂದ್ಕೊಂಡಿದ್ದೀರಾ ನೋಡಿ, ಅದು ಖಂಡಿತ ಫುಲ್ಫಿಲ್ ಆಗುತ್ತೆ. ಬಟ್ ರೈಟ್ ಟೈಮ್, ರೈಟ್ ಪ್ಲೇಸ್. ಓಕೆ, ಯಾವ ಸಮಯದಲ್ಲಿ ಯಾವಾಗ ಸಿಗಬೇಕು ಅದು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಮೈ ಹಾರ್ಟ್ ಈಸ್ ಓಪನ್, ಲವಿಂಗ್ ಆ್ಯಂಡ್ ಪ್ಯೂರ್. ಓಕೆ, ಮೈ ಹಾರ್ಟ್ ಈಸ್ ಓಪನ್, ಲವಿಂಗ್ ಆ್ಯಂಡ್ ಪ್ಯೂರ್. ಆದಷ್ಟು ನಿಮ್ಮನ್ನು ನೀವು ಹೆಚ್ಚು ತಿಳ್ಕೊಳ್ಳಿ, ನಿಮ್ಮನ್ನು ಹೆಚ್ಚು ಪ್ರೀತಿ ಮಾಡಿ. ಓಕೆ, ಪ್ರೀತಿ ಅಂದ ತಕ್ಷಣ ಹೇಗೆ ಅಂತಂದರೆ ನಿಮ್ಮ ಸ್ಟ್ರೆಂತ್ ಯಾವುದು, ನಿಮ್ಮ ವೀಕ್ನೆಸ್ ಯಾವುದು. ನಾನು ನಿನ್ನೆ ಅಷ್ಟೇ ಮಾಡ್ತಾ ಇದ್ದೇನೋ, ನಾನು ಡೈಲಿ ಮಾಡಬೇಕು ಅಂತ ಇದ್ದೀನಿ ಇವಾಗ. ಸೊ ನಾನು ನಿನ್ನೆಷ್ಟೇ ಮಾಡ್ತಾ ಇದ್ದೆ ವಾಪಸ್. ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು, ಆ್ಯಂಡ್ ಏನೋ ಆ ಥರ ನಿಮ್ಮ ಲೈಕ್ ಏನು, ಡಿಸ್ಲೈಕ್ ಏನು, ಅದನ್ನ ನೋಟ್ ಮಾಡಿ. ಓಕೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲ್ಲೇನು ನಡೆಯದು. ಗೊತ್ತಾಯ್ತಾ? ಈ ಸಾಂಗ್ ನೀವು ಕೇಳಬಹುದು. ಏನೋ ಬಾಳಿಗೊಂದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ತುಂಬ ಅಂದರೆ ತುಂಬ ಅರ್ಥ ಇದೆ ಈ ಸಾಂಗಿಗೆ. ಓಕೆ, ಸೊ ಏನೋ ಅವನ ನಿಯಮ ಮೀರಿ ಅಂದರೆ ದೇವ್ರ ಏನೋ ಡಿವೈನ್, ಅದಕ್ಕಿಂತ ಏನೋ ದೊಡ್ಡವರು ನಾವಲ್ವಲ್ಲ ಟೈಮಿಗಿಂತ. ಸೊ ಇನ್ನೊಂದು ಹರ್ಷ ಒಂದು ಯಾರಿಗುಂಟು 7 ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲತೆಯಲ್ಲಿ ಅಲ್ವಾ. ಯಾವಾಗಲೂ ನಾವು ಖುಷಿಯಲ್ಲೇ ಇರ್ತೀವಿ ಅಂತ ಹೇಳೋಕ್ಕಾಗೋದಿಲ್ವಲ್ಲ. ಇನ್ನು ಹರ್ಷ ಉಂಟು 7 ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲತೆಯಲ್ಲಿ. ಹೂವು ಇದೆ, ಮುಳ್ಳು ಇದೆ ಅಲ್ವಾ. ಅಂದರೆ ಖುಷಿ ಕೂಡ ಇದೆ, ದುಃಖ ಕೂಡ ಇದೆ. ಅದನ್ನೆರಡನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕು. ಓಕೆ, ಇಲ್ಲಿ ನನಗೆ ಗೊತ್ತಿತ್ತು ನಿಮಗೆ ಸನ್ ಕಾರ್ಡ್ ಎನರ್ಜಿ ಬರುತ್ತೆ ಅಂತ, ಬಿಕಾಸ್ ನನಗಿಲ್ಲಿ ಫೀಲ್ ಆಯಿತು ಸನ್ ಅಂತ. ಓಕೆ, ಇನ್ನೋಸೆನ್ಸ್, ಯು ಆರ್ ಆನ್ ಫೈರ್ ವಿತ್ ಸಕ್ಸಸ್ ಥ್ರೂ ದ ರೇಡಿಯಂಟ್ ಎನರ್ಜಿ ಆಫ್ ದ ಸನ್. ಡ್ರೀಮ್ಸ್ ಆರ್ ಕಮಿಂಗ್ ಟ್ರೂ, ಇನ್ನೋಸೆನ್ಸ್ ಈಸ್ ಬೀಯಿಂಗ್ ರಿವಾರ್ಡೆಡ್. ಓಕೆ, ಖಂಡಿತವಾಗ್ಲೂ ನಿಮಗೆ ಇಲ್ಲಿ ರಿವಾರ್ಡೆಡ್ ಖಂಡಿತವಾಗ್ಲೂ ಇದೆ. ಇಲ್ಲಿ ಇನ್ನೋಸೆನ್ಸ್ ಇದೆ ಅಲ್ವಾ. ಸೊ ಇದನ್ನು ಎಲ್ಲೂ ಕಳ್ಕೊಳ್ಬೇಡಿ. ಇನ್ನೋಸೆನ್ಸ್, ನಿಮ್ಮ ಪೀಸ್ ಆಫ್ ಮೈಂಡ್. ಬೇರೆಯವ್ರು ನಿಮಗೆ ಆ್ಯಕ್ಷನ್ ಮಾಡಿದರೆ ನೀವು ಅದಕ್ಕೆ ರಿಯಾಕ್ಷನ್ ಮಾಡಬೇಡಿ, ನೀವು ಸುಮ್ಮನೆ ಇದ್ಬೇಡಿ. ಅದಕ್ಕೆ ಖಂಡಿತವಾಗ್ಲೂ ನಿಮಗೆ ಇಲ್ಲಿ ನೀವು ಅಂದ್ಕೊಂಡದ್ದು ಡ್ರೀಮ್ ಏನಿದೆ ನೋಡಿ ಖಂಡಿತವಾಗ್ಲೂ ಆಗುತ್ತೆ. ಬಟ್ ಇನ್ನೋಸೆನ್ಸ್ ಈಸ್ ಬೀಯಿಂಗ್ ರಿವಾರ್ಡೆಡ್. ನೀವು ಏನು ಯಾವ ಥರದ ಇನ್ನೋಸೆನ್ಸನ್ನು ಇಟ್ಕೊಂಡು ಬಂದಿದ್ದೀರಾ ನೋಡಿ, ಅದನ್ನೇ ಕಂಟಿನ್ಯೂ ಮಾಡಿ. ಆ್ಯಂಡ್ ಇಲ್ಲಿ ಏನು ಅಂತಂದರೆ ಅದೇ ಏನೋ ರಿಯಾಕ್ಟ್ ಮಾಡಬೇಡಿ. ಇಲ್ಲಿವರೆಗೆ ನೀವು ಹೇಗೆ ಬಂದಿದ್ದೀರಾ ನೋಡಿ, ಅದನ್ನೇ ನನಗೆ ಇಲ್ಲಿ ಎಕ್ವೇರಿಯಸ್ ಎನರ್ಜಿ, ಕುಂಭರಾಶಿ ಎನರ್ಜಿ ಕಾಣ್ತಾ ಇದೆ. ಓಕೆ, ನೆಕ್ಸ್ಟ್ ಫೈನಲ್ ಗೈಡೆನ್ಸ್. ವಾಸ್ ವಿಸ್ಟಸ್, ಎಕ್ಸ್ಪ್ಯಾಂಡ್ ಯುವರ್ ಹಾರಿಸಾನ್ಸ್. ಏನೋ ಕಂಫರ್ಟ್ ಝೋನಲ್ಲೇ ಇರೋದಲ್ಲ, ಈ ಬಾಕ್ಸ್ ಒಳಗಡೆನೇ ಇರೋದಲ್ಲ. ಸೊ ಇದರಿಂದ ಹೊರಗೆ ಬನ್ನಿ, ಜಗತ್ತನ್ನು ನೋಡಿ. ಆ್ಯಂಡ್ ಏನೋ ಜಗತ್ತು ಎಷ್ಟೊಂದು ವಿಶಾಲವಾಗಿದೆ ಅಲ್ವಾ. ನಾವು ಬರೀ ಇದರ ಒಳಗೆ ಕೂತ್ಕೊಂಡು ಆಗಿದೆ ಹೀಗಿದೆ ಅಂತ ಯೋಚನೆ ಮಾಡಿದರೆ ಆಗುತ್ತಾ? ಇಲ್ಲ, ನಾನು ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡಬೇಕು ಅಲ್ವಾ. ಸೊ ನಿಮಗೆ ಯಾವುದು ಇಷ್ಟ ಇದೆ, ಯಾವುದು ನಿಮ್ಮ ಟ್ಯಾಲೆಂಟ್ ಇದೆ ನೋಡಿ, ಅದನ್ನ ಆದಷ್ಟು ಹೊರಗೆ ತನ್ನಿ. ಓಕೆ, ಆ್ಯಂಡ್ ಇವಾಗ ಎಸ್ ಆರ್ ನೋ ಮಾಡ್ತಾ ಇದ್ದೀನಿ. ಸೊ ಕ್ವಶನ್ನ ಕೇಳ್ಕೊಳ್ಳಿ. 1 2 3 4 5 6 and 7. ಓಕೆ, ಸೊ ಬೇಕಾದರೆ ವಿಡಿಯೋನ ಪಾಸ್ ಮಾಡ್ಬೋದು. ಓಕೆ, ನಾನು ಫಸ್ಟಿಗೆ ಹೋಗ್ತಾ ಇದ್ದೀನಿ. ಮೇ ಬಿ ಸರ್ಪ್ರೈಸ್ ಇರ್ಬೋದು, ಇಲ್ಲಾಂದರೆ ಬಹುಶಃ ಅಂತ ಬರ್ತಾ ಇದೆ ಇಲ್ಲಿ. ಆ್ಯಂಡ್ ಟೇಕ್ ಟೈಮ್, ಸಮಯ ತೊಗೊಳ್ಬಹುದು. ಇವಾಗಕ್ಕೆ ಸಮಯ ತೊಗೊಳ್ಬಹುದು. ಅದು ಇವಾಗ ನೀವು ಕ್ವಶನ್ ಮಾಡಿದ್ದೀರಲ್ಲ ಅದಕ್ಕೆ ನಾಟ್ ರೈಟ್ ಟೈಮ್. ಇವಾಗಕ್ಕೆ ಸರಿಯಾದ ಸಮಯ ಅಲ್ಲ. ಯು ಡಿಸರ್ವ್ ಇಟ್. ನೀವು ಅರ್ಹರು.
ನಾಟ್ ರೈಟ್ ಟೈಮ್ ನಾವು ಇದೆ ಅಲ್ವಾ, ಇದು ಏನು ಅಂತಂದರೆ ಇವಾಗ ನೀವು ಕೇಳಿದ್ದೀರಲ್ವಾ ಕ್ವಶನ್, ಅದು ಇವಾಗಕ್ಕೆ ಕೇಳುವಂಥ ಕ್ವಶನ್ ಅಲ್ಲ ಅಂತ ಹೇಳಿಬಿಟ್ಟು. ಓಕೆ, ಸೋನ್ ಕೂಡಲೇ, ನೋ, ಇವಾಗಕ್ಕೆ ಇದು ನೋ ಇದೆ. ಎಸ್, ಅಫ್ಕೋರ್ಸ್ ಎಸ್. ನೋಡೋಣ ನಿಮ್ಮ ಚಾನ್ಸ್ ನನ್ನಲ್ಲಿ ಏನು ಹೇಳುತ್ತೆ ಅಂತ ನೋಡೋಣ. ಸರ್ಪ್ರೈಸ್, ಖಂಡಿತವಾಗ್ಲೂ ಕೆಲವರಿಗೆ ಸರ್ಪ್ರೈಸ್ ಇದೆ. ಓಕೆ, ಸರ್ಪ್ರೈಸ್ ಇದೆ ಖಂಡಿತವಾಗ್ಲೂ. ಆ್ಯಂಡ್ ಸ್ಪೆಲ್ಲಿಂಗ್ ಆರ್ ಇದೆ. ರೆಸ್ಟ್, ರೆಸ್ಟ್, ಟಿ ಇದೆ. ಟೇಕ್ ಟೈಮ್, ಸೊ ಯಾ ಟೇಕ್ ಅ ರೆಸ್ಟ್ ಕೂಡ ಆಗಬಹುದು. ಇ ಇದೆ. ಈಟ್, ಸೊ ಎಸ್, ಇಲ್ಲಿ ಡ್ರೀಮ್ ಇದೆ ನಿಮ್ಮದು ನೋಡಿ, ಡ್ರೀಮ್. ಸೊ ನಿಮ್ಮ ಡ್ರೀಮ್ ಖಂಡಿತವಾಗ್ಲೂ ಫುಲ್ಫಿಲ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಿಮ್ಮ ಡ್ರೀಮಲ್ಲಿ ಯಾವ ಥರದ ಕನಸುಗಳು ಬರುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ. ಯು ಇದೆ. ಇಂಕ್, ಓ ಮೈ ಗಾಡ್, ಇಂಕ್ ಇದೆ. ಇಂಕ, ಬರೀರಿ. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ಬರೆಯೋದಕ್ಕೆ ನಾನು ಹೇಳಿದೆ ಅಂತ ಅನಿಸುತ್ತೆ ಏನೋ, ಲೈಕ್ ಐ ಥಿಂಕ್ ನಾನು ಬರೆಯೋದಕ್ಕೆ ಹೇಳಿದೆ ಅಂತ ಅನಿಸುತ್ತೆ. ಎಸ್, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು. ಸೊ ಇಂಕ್ ಇದೆ ಇಲ್ಲಿ. ಡಿ ಇದೆ. ಓ ಮೈ ಗಾಡ್, ಡಿ ಎ ಇರ್ತಿದೆ ಇಲ್ಲಿ, ಡೇಟ್ ಆಗ್ತಾ ಇತ್ತು. ಓಕೆ, ಕೆಲವರಲ್ಲಿ ಡಯಟ್ ಮಾಡಬಹುದು ಏನು, ಸೊ ಆ ಥರ ನನಗೆ ಇಲ್ಲಿ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಎಲ್ ಇದೆ. ನಿಮಗೆ ಸ್ಪೆಲ್ಲಿಂಗ್ ತುಂಬ ಬಂದಿದೆ. ಓಕೆ, ಕೆಲವರು ಇಲ್ಲಿ ಡೆಲ್ ಕಂಪ್ನಿಯವ್ರದ್ದು ಏನಾದರೂ ತೊಗೊಳ್ಬೇಕು ಅಂತ ಇದೆ, ಖಂಡಿತವಾಗ್ಲೂ ತೊಗೊಳ್ಬಹುದು. ಆ್ಯಂಡ್ ಇನ್ನು ಕೆಲವ್ರದ್ದು ಇಲ್ಲಿ ರೆಡ್ ಏನೋ ಸ್ಪೆಲ್ಲಿಂಗ್ ಕೂಡ ಆಗುತ್ತೆ, ರೆಡ್. ಓಕೆ, ಸೊ ನಿಮ್ಗೆ ಏನಾದರೂ ಸ್ಪೆಲ್ಲಿಂಗ್ ಮಾಡೋದಕ್ಕಾಗುತ್ತೆ ಅಂತಂದರೆ ಏನು ಕಮೆಂಟ್ ಮಾಡಿ. ಆ್ಯಂಡ್ ಎಸ್, ಇಲ್ಲಿ ಪಾರ್ಟ್ನರ್ಶಿಪ್ ಇದೆ, ಲವ್ ಕೂಡ ಇದೆ. ಸೊ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಆ್ಯಂಡ್ ಇಲ್ಲಿ ನೀವು ಲಾ ಆಫ್ ಅಟ್ರಾಕ್ಷನ್ ಕೂಡ ಉಪಯೋಗ ಮಾಡಬಹುದು. ಓಕೆ, ಆ್ಯಂಡ್ ಅದು ಖಂಡಿತವಾಗ್ಲೂ ಮ್ಯಾನಿಫೆಸ್ಟ್ ಕೂಡ ಆಗುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ಸನ್ ಕಾರ್ಡ್ ಎನರ್ಜಿ ಬಂದಿದೆ ಅಲ್ವಾ. ಓ ಮೈ ಗಾಡ್, ಇಲ್ಲಿ ಜಸ್ಟಿಸ್ ಕೂಡ ಇದೆ. ತುಲಾರಾಶಿ, ನಾನು ಮೊದಲೇ ಹೇಳಿದೆ ಅಲ್ವಾ, ತುಲಾರಾಶಿ ವೈಬ್ ಸಿಗ್ತಾ ಇದೆ ಅಂತ. ಜಸ್ಟಿಸ್ ಕಾರ್ಡ್ ತುಲಾರಾಶಿ ಬಗ್ಗೆನೇ ತಿಳಿಸುತ್ತೆ. ಇನ್ನು ಬ್ಯಾಲೆನ್ಸ್. ಸೊ ಖಂಡಿತವಾಗ್ಲೂ 2022 ಅಲ್ಲಿ ತುಂಬ ಬ್ಯಾಲೆನ್ಸ್ ಆಗಿರ್ತೀರಾ, ನಿಮ್ಮನ್ನು ನೀವು ಹೆಚ್ಚು ತಿಳ್ಕೊಳ್ತೀರಾ ಅಂತ ನನಗೆ ಅನಿಸ್ತಾ ಇದೆ ಇಲ್ಲಿ. ತೇಜಸ್ಸು, ವಾವ್, ತೇಜಸ್ಸು, ಹೊಳಪು ಹೇಳ್ತಾರೆ ಅಲ್ವಾ 2022 ಅಲ್ಲಿ. ಶುಭಾಶಯಗಳು, ಕಂಗ್ರ್ಯಾಚುಲೇಷನ್ಸ್. ಓಕೆ, ಏನೋ ಒಂದು ರಿವಾರ್ಡ್ ನಿಮಗೆ ಸಿಗುತ್ತೆ, ಇಲ್ಲಾಂದರೆ ಜಾಬ್ ಕೆಲವರಿಗೆ ಸಿಗ್ಬೋದು. ಸೊ ಅದಕ್ಕೆ ಕೆಲವರಿಗೆ ಕಂಗ್ರ್ಯಾಚುಲೇಷನ್ ಕೂಡ ಹೇಳ್ತಾ ಇದ್ದಾರೆ. ಓ ಮೈ ಗಾಡ್, ರಾಮದಾಸ ಸೇಸೋ ಹಂಗೆ ನಾನು ಹೇಳ್ದೆ ಅಲ್ವಾ, ಮೆಡಿಟೇಷನ್ ಮಾಡಿ, ಪ್ರೇಯರ್ ಮಾಡಿ. ಸೊ ಏನೇ ಇದು ಕುಂಡ್ಲಿನಿ ಆ್ಯಕ್ಚುಲಿ, ರಾಮದಾಸ ಸೇಸೋ ಹಂಗೆ. ಸೊ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಡ್ರ್ಯಾಗನ್ ಫ್ಲೈ ಇದೆ. ಓಕೆ, ಇದು ನಿಮ್ಮ ಇಂಟ್ಯೂಷನ್ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇದು ಹಾರ್ಟ್ ಚಕ್ರದ ಬಗ್ಗೆ ಕೂಡ ತಿಳಿಸುತ್ತೆ, ಓಪನ್ ಯೋರ್ ಹಾರ್ಟ್, ಅದರ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಸೊ ಎಸ್, ಇದು ಇಷ್ಟು ಲಿಬ್ರಾ ಸೈನ್. ಐ ಹೋಪ್ ಈ ರೀಡಿಂಗಿನ ಗೈಡೆನ್ಸ್ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.